ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ರೆಸಿಪಿ ಮಟನ್ ಚಾಪ್ಸ್. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಮೆಣಸಿನ್ಕಾಯಿ. ಇಲ್ಲಿ ಫಸ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗನ ಸ್ವಲ್ಪ ಹುರ್ಕೊಂಡು ಮೆಣಸನ್ನು ಹಾಕೋತೀನಿ. ಮೆಣಸು ಹಾಕಿ ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು, ಇಲ್ಲಾಂದರೆ ಅದ್ರದ್ದು ಘಮ ಬರಲ್ಲ. ಸೊ ಹಾಗಾಗಿ ಅದ್ರ ಬಂದಮೇಲೆ ನಾನು ಈರುಳ್ಳಿ ಹಾಕೋತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋತೀನಿ. ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಅದಕ್ಕೆ 1.5 ಕಪ್ಪಷ್ಟು ಆಯಿಲ್ ಹಾಕಿ ಹೆಚ್ಚಿದ 1 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀನಿ. ನಂತರ ಅದಕ್ಕೆ 1 ಟೀ ಸ್ಪೂನ್ ಅರಿಶಿನ ಹಾಕೋತೀನಿ. ಚೆನ್ನಾಗಿ ಹುರಿದು ಅದಂಥ ಎಣ್ಣೆನ ಬಿಡೋವರೆಗೂ ನಾನು ಚೆನ್ನಾಗಿ ಹುರ್ಕೋತೀನಿ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಹುರಿದಿಟ್ಟಿದ್ದ ಐಟಮ್ಗಳು ತಣ್ಣಗಾಗಿತ್ತು, ಅದಕ್ಕೆ ಅದನ್ನೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೆ. ಜೊತೆಗೆ ಈರುಳ್ಳಿ ಕೂಡ ಗೋಲ್ಡನ್ ಫ್ರೈ ಆಗಿತ್ತು, ಹಾಗಾಗಿ ಅದಕ್ಕೆ ತೊಳೆದಿಟ್ಟ ಮಟನ್ನ ಹಾಕೋತಾ ಇದ್ದೀನಿ. ಇದು ಅರ್ಧ kg ಇಬ್ಬರಿಗೆ ಸಫಿಷಿಯೆಂಟಾಗಿ ಆಗುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ನಾನು 1.5 ಚಮಚ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಹೆಚ್ಕೊಂಡಿದ್ದ ಟೊಮೆಟೊದಲ್ಲಿ ಅರ್ಧ ಭಾಗ ಮಾತ್ರ ತೊಗೊಂಡಿದ್ದೀನಿ. ಇನ್ನು ಅರ್ಧ ಭಾಗ ನಾನು ರುಬ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೀವೂ ಹಾಗೆ ಮಾಡ್ಕೊಳ್ಳಿ. ಅಳತೆಗೆ ತಕ್ಕಷ್ಟು ನಿಮಗೆ ಟೊಮೆಟೊ ಹುಳಿ ಟೇಸ್ಟ್ ಇಷ್ಟ ಇದ್ದರೆ ಅರ್ಧ ಪೂರ್ತಿಯಾಗಿ ಹಾಕ್ಕೊಳ್ಳಿ, ಇನ್ನು ಅರ್ಧನ ಪೇಸ್ಟಿಗೆ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಈಗ ನಾನು ಮೊದಲೇ ತೋರಿಸ್ದ ಹಾಗೆ ರುಬ್ಬಿಟ್ಕೊಂಡಿದ್ದ ಗ್ರೀನ್ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ತೋರಿಸಿದ್ನಲ್ಲ, ಪುದೀನ, ಕೊತ್ತಂಬರಿ, ಅದರದ್ದು ಹುರಿದಿದ್ದೆಲ್ಲ ಐಟಮ್ನ ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೆ. ಅದೇ ಪೇಸ್ಟ್ನ ಇಲ್ಲಿ ನಾನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಟೊಮೆಟೊ ಮತ್ತು ಕಾಯಿನ ರುಬ್ಬಿಟ್ಕೋತೀನಿ. ಹಾಗೆ ಮಟನ್ ಜೊತೆ ಫಸ್ಟು ನಾನು 1.5 ಗ್ಲಾಸ್ ಹಾಕಿ ಮೊದಲಿಗೆ ಬೇಯಿಸ್ಕೊತೀನಿ. ನಂತರ ಕಾಯಿನ ಮತ್ತು ಟೊಮೆಟೊ ಹಾಕ್ತೀನಿ. ಯಾಕೆ ಅಂದರೆ ಮೊದಲೇ ಕಾಯಿ ಹಾಕಿದ್ರೆ ಅದು ಉಪ್ಪು ಖಾರ ಹಿಡಿಯಲ್ಲ ಅಂತ ನಮ್ಮನೇಲಿ ಹೇಳ್ತಾರೆ. ಸೊ ಹಾಗಾಗಿ ನಾನು ನಂತರ ಹಾಕ್ತೀನಿ. ಮೊದಲಿಗೆ ಈ ಮಸಾಲೆ ಜೊತೆ ನಾನು 2 ವಿಷಲ್ನ ಆಗೋಕ್ಕೆ ಬಿಡ್ತೀನಿ. ನಂತರ ನಾನು ಮತ್ತೆ ಕಾಯಿ ಹಾಕಿದ್ಮೇಲೆ ಕೂಗ್ಸೋದ್ರಿಂದ ಸೊ ಅರ್ಧ ಮಾತ್ರ ನನಗೆ ಬೆಂದರೆ ಸಾಕಾಗುತ್ತೆ. ಇಲ್ಲಿ ನಾನು 2 ವಿಷಲ್ ಕೂಗ್ಸಿದ ತಕ್ಷಣ ಮತ್ತೆ ತೆಗೆದುಕೊಳ್ತೀನಿ. ನನಗೆ ಈ ರೀತಿಯಾಗಿ ಬೆಂದಿರುತ್ತೆ. ಸೊ ನೀವು ಮಟನ್ ಎಷ್ಟು ಬೆಂದಿದೆ ಅಂತ ಒಂದು ಸಲ ಚೆಕ್ ಮಾಡಿ. ಸೊ ಆವಾಗ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟು ಕಾಯಿ ಹಾಕಿದ್ಮೇಲೆ ಎಷ್ಟು ವಿಷಲ್ನ ಕೂಗಿಸ್ಬೇಕು ಅಂತ. ನನಗಿಲ್ಲಿ ಅರ್ಧ ಬೆಂದಿದೆ. ಸೊ ನಾನು ಯೂಶ್ವಲಿ ಚಾಕು ಹಾಕ್ತೀನಿ. ಅದಾದಮೇಲೆ ಕಾಯಿ, ಟೊಮೆಟೊ ಹಾಕಿ ಮಾಡಿದ ಪೇಸ್ಟನ್ನು ಹಾಕಿ ನಾನು ಮತ್ತೆ 2 ವಿಷಲ್ನ ಕೂಗಿಸ್ಕೊತೀನಿ. ಈ ಥರ ಮನೇಲಿ ಒಂದ್ಸಲ ಮಾಡಿಕೊಡಿ. ಯಾರಿಗಾರು ನೆಗಡಿ, ಕೆಮ್ಮು, ಜ್ವರ ಇದ್ದವ್ರಿಗೆ, ನಾನ್ ವೆಜ್ ಪ್ರಿಯ ಆಗಿದ್ದರೆ ಈ ರೀತಿ ಒಂದ್ಸಲ ಮಟನ್ ಚಾಪ್ಸ್ನ ಮಾಡಿಕೊಡಿ. ಅವ್ರ ಗಂಟಲು ಒಂದೇ ಸಲಕ್ಕೆ ಹುಷಾರಾಗುತ್ತೆ ಆ್ಯಂಡ್ ತುಂಬಾ ಅವ್ರಿಗೆ ರಿಫ್ರೆಶ್ ಅಂತ ಫೀಲ್ ಆಗುತ್ತೆ, ಅವ್ರ ಗಂಟಲಾಗಲಿ ಇದಾಗಲಿ. ಸೊ ನಾನ್ ವೆಜ್ ಪ್ರಿಯರ್ಗೆ ಇದೊಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು, ಮಟನ್ ಚಾಪ್ಸ್. ನಾನು ಇದನ್ನು ಮುದ್ದೆ ಮತ್ತು ಅನ್ನ ಜೊತೆಗೆ ಬಡಿಸ್ತಾ ಇದ್ದೀನಿ. ನೀವು ಚಪಾತಿ, ದೋಸೆ, ಇಡ್ಲಿ, ರೊಟ್ಟಿ ಹಾಗೂ ಶಾವಿಗೆ ಜೊತೆ ನೀವು ಇದನ್ನು ಟೇಸ್ಟ್ ಮಾಡಿ ನೋಡ್ಬೋದು. ಒಂದೊಂದರಲ್ಲೂ ಒಂದೊಂದು ರೀತಿಯಾಗಿ ತಂದೇ ಆದಂಥ ಟೇಸ್ಟ್ನ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಟಿಫನ್ಗಾದರೂ ಸೈ ಅಥವಾ ಊಟಕ್ಕಾದರೂ ಸೈ, ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.